ಮುಂಚೆ ತುಂಬ ಜನ ಇರ್ತಿದ್ರು, ಈಗ ಯಾರಿಗೆ ಗೊತ್ತಿಲ್ಲ. ಸ್ಟಾರ್ಟ್ ಮಾಡುವ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ವಿಧಾನಮಂಡಲದಲ್ಲಿ ಅಧಿವೇಶನ ನಡೆಸಲು ಬಿಡದೆ ಪ್ರತಿಪಕ್ಷ ಇವತ್ತು ಜನಸಾಮಾನ್ಯರ ಟ್ಯಾಕ್ಸ್ನ ದುಡ್ಡನ್ನು ಮತ್ತು ಸದನದ ಸಮಯವನ್ನು ವ್ಯರ್ಥ ಮಾಡಿ ರಾಜ್ಯದ ಜನಸಾಮಾನ್ಯರಿಗೆ ಸಾಮಾಜಿಕ ವಂಚನೆ ಇವತ್ತು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿಧಾನಸಭೆ ಅಧಿವೇಶನ ಮತ್ತು ವಿಧಾನ ಪರಿಷತ್ ಸಭಾಂಗಣ ಅದು ಜನರ ಸಮಸ್ಯೆಯನ್ನು ಚರ್ಚಿಸಲಿಕ್ಕೆ ಬೇಕಾಗುವ ವೇದಿಕೆ ಆಗಬೇಕು ಹೊರತು ರಾಜಕೀಯದ ಮಾಡುವಂಥ ಒಂದು ಸಭಾಂಗಣ ಆಗಬಾರ್ದು. ಇದೊಂದು ಮಹತ್ವವಾದ ಒಂದು ಅಧಿವೇಶನ ಅಂತ ನಾವು ಯಾವಾಗಲೂ ಕೂಡ ಹೇಳ್ತಾ ಇರ್ತೇವೆ. ಯಾಕೆಂತ ಹೇಳಿದರೆ ಒಂದು ಕಡೆಯಿಂದ ಕೆಲವು ಪ್ರದೇಶದಲ್ಲಿ ಬರ ಇರ್ತದೆ, ಕೆಲವು ಪ್ರದೇಶಗಳಲ್ಲಿ ಅತಿವೃಷ್ಟಿ ಇರ್ತದೆ, ಇವತ್ತು ಕುಡಿಯುವ ನೀರು, ಕೆಲವು ಕಡೆ ಇವತ್ತು ಜನ ತೊಂದರೆ ಮತ್ತು ಇನ್ನೂ ಎಲ್ಲ ಯೋಜನೆ ಬಗ್ಗೆ ಚರ್ಚೆ ಮಾಡಿ ಜನೋಪಕಾರವಾಗಿ ಮತ್ತು ಜನರಿಗೆ ಪ್ರಯೋಜನ ಆಗುವಂತಹ ಚರ್ಚೆಗಳು ಮತ್ತು ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತಹ ಒಂದು ಅಧಿವೇಶನವನ್ನು ಸಂಪೂರ್ಣವಾಗಿ ಇಷ್ಟು ದಿವಸ ಇವತ್ತು ವ್ಯರ್ಥ ಮಾಡಿರುವುದು ಕರ್ನಾಟಕದ ಜನತೆ, ಪ್ರತಿಪಕ್ಷ ಮತ್ತು BJPಯವರನ್ನು ಖಂಡಿತವಾಗಿ ಕ್ಷಮಿಸುವುದಿಲ್ಲ ಅಂತ ನನಗೆ ಇವತ್ತು ಅದು ತೀರ್ಮಾನ ಕ್ಷಮಿಸಲ್ಲ ಅಂದ ಬಲ ಸ್ಪಷ್ಟವಾಗಿ ನಮಗೆ ಇವತ್ತು ಕಾಣ್ತದೆ. ರಾಜ್ಯಕ್ಕೆ ಮಾಡಲಿ, ಅದು ರಾಜಕಾರಣ ಆಗಬೇಕು ಹೊರತು ಇಲ್ಲಿ ರಾಜ್ಯಕ್ಕೆ ಆಗುವ ಒಂದು ವಿಚಾರ ಇವತ್ತು ಆಗಬಾರ್ದು. ಕೇವಲ ಅಧಿವೇಶನವನ್ನು ಅಡ್ಡಿಪಡಿಸಬೇಕೆಂಬಲೇ ಉದ್ದೇಶದಿಂದ ಅಧಿವೇಶನ ನಡೆಸಲೇಬಾರ್ದು. 1 ಪಾಯಿಂಟ್ ಪ್ರೋಗ್ರಾಮ್ ಇಂಟೆನ್ಷನ್ ಅಷ್ಟು. ಅದಕ್ಕಾಗಿ ಯಾವುದೇ ಒಂದು ಪ್ರಬಲವಾದ ಕಾರಣವಿಲ್ಲದೆ, ಯಾವುದೇ ಒಂದು ಸ್ಪಷ್ಟವಾದ ಒಂದು ಅವರ ಹತ್ರ ಚಿತ್ರಣ ಕೂಡ ಇಲ್ಲದೆ, ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಒಂದು ನೋಟಿಸ್ ಕೂಡ ಕೊಡದೆ ಬರೀ ಬಂದು ಗದ್ದಲ ಮಾಡಿ ಅಧಿವೇಶನ ಇವತ್ತು ನಡೆಸಲಿಕ್ಕೆ ಬಿಡದಿರುವುದ ಹಿಂದೆ ಅವರ ಇಡನ್ ಎಜೆಂಡ ಅಂತೇಳಿ ಬಹಳ ಸ್ಪಷ್ಟವಾಗಿ ನಮ್ಗೆ ಕಾಣಲಿಕ್ಕೆ ಸಿಗ್ತದೆ. ಇದರ ಬಗ್ಗೆ ನೈಜವಾದ ಅವ್ರಿಗೆ ಏನಾದರೂ ಆ ಒಂದು ಕಳಕಳಿದ್ದರೆ ಅದರ ಬಗ್ಗೆ ನೋಟಿಸ್ ಕೊಟ್ಟು ಚರ್ಚೆಗೆ ತಕ್ಕೊಂಡು ಯಾಕೆ ನಾವು ಕೊಡಬಾರ್ದಿತ್ತು, ಯಾಕೆ ನಾವು ಅಲ್ಲಿ ಮಂತ್ರಿ ಕೊಟ್ಟದ್ದು ಸರಿಯಲ್ಲ ಅಂತೇಳಿ ಅವ್ರಿಗೆ ಹೇಳುವಂತೆಲ್ಲ ಅವಕಾಶಗಳಿತ್ತು. ಜನರು ಕೂಡ ಅದನ್ನು ಕೇಳ್ತಾಯಿದ್ರು. ನಾವು ಕಾಂಗ್ರೆಸ್ ಪಕ್ಷದ ಮತ್ತು ಆಡಳಿತ ಪಕ್ಷ, ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಸರ್ಕಾರ ಇರಲಿ, ನಾವು ಯಾಕೆ ಇವತ್ತು ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೇವೆ, ಯಾಕಾಗಿ ಇವತ್ತು ಆ ತೀರ್ಮಾನ ಬಂದಿದೆ, ನಮ್ಮ ಕೂಡ ಹೇಳಲಿಕ್ಕೆ ಭಾಳಷ್ಟು ವಿಚಾರಗಳಿತ್ತು. ಇದು ಎರಡನ್ನೂ ಕೂಡ ಜನ ಕೇಳಿ ತೀರ್ಮಾನ ಮಾಡಿ ಜನರ ತೀರ್ಮಾನ ಕೊಡ್ತಾಯಿದ್ರು. ಇದು ನೋಟಿಸ್ ಕೊಟ್ಟು ಇವರು ಚರ್ಚೆ ಮಾಡೋದು ಇಲ್ಲ, ನಮ್ಮನ್ನು ಯಾಕೆ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಬಿಡೋದು ಕೂಡ ಇಲ್ಲ. ಆಗಿದ್ದರೆ ನಿಜವಾದ ಅರ್ಥ ಅಂತ ಹೇಳಿದರೆ ಇವರಿಗೆ ಈ ಒಂದು ವಿಷಯದಲ್ಲಿ ರಾಜ್ಯಕ್ಕೆ ಮಾಡಬೇಕೆಂದು ಹೊರತು ಇದನ್ನು ನೈಜವಾದ ಚಿತ್ರ ಜನಕ್ಕೆ ತಿಳಿಬೇಕು ಮತ್ತು ಇದರ ಒಂದು ಪರಿಹಾರ ಕಾಣಬೇಕೆಂಬ ಯಾವ ಉದ್ದೇಶ ಕೂಡ ಇಲ್ಲ. ಇವತ್ತು ನಾಗೇಂದ್ರ ಅವರು ಅವರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನು ಬಹುಶಃ ಅಕೌಂಟಿಂದ ಬಹುಶಃ ಇರುವಂಥ ಹಣ ಬೇರೆ ಅಕೌಂಟಿಗೆ ಖಾಸಗಿ ಅಕೌಂಟು ಹೋಗಿದೆ.
ಇದರ ಅಧಿಕಾರಿಗಳ ತಪ್ಪ, ಮಂತ್ರಿಗಳ ತಪ್ಪ, ಈ ಒಂದು ಕಾಲಘಟ್ಟದಲ್ಲಿ ಚರ್ಚಾಗುವ ಸಂದರ್ಭದಲ್ಲಿ ತತ್ಕ್ಷಣ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ಮಂತ್ರಿ ಮಂಡಲದಿಂದ ದೂರ ಇದ್ದರು. ಅವರು ರಾಜೀನಾಮೆ ಕೊಡಲಿಕ್ಕೆ ಇಲ್ಲಿ ಯುವಕರು ಗಲಾಟೆ ಮಾಡಬೇಕು, ಯುವಕರ ಮೇಲೆ ಪೊಲೀಸ್ ಲಾಠಿ ಬೀಸಬೇಕು, ಇಲ್ಲಿ ರಾಜ್ಯ ಉದ್ದಕ್ಕಲು ಗದ್ದಲಾಗಬೇಕಂತ ಎಲ್ಲಿ ಕೂಡ ಅವಕಾಶ ಇರಲಿಲ್ಲ. ಯಾವಾಗ ಆರೋಪ ಬಂತ ತತ್ಕ್ಷಣ ಆ ಒಂದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಕೊಟ್ಟ ನಂತರ ಸುಮಾರು 1.5 ವರ್ಷದಿಂದ 2 ವರ್ಷ ತನಕ ಕೂಡ ಅವರು ಸರ್ಕಾರದಿಂದ ದೂರ ಇದ್ದರು, ಸಚಿವ ಸ್ಥಾನದಿಂದ ದೂರ ಇದ್ದರು. ಎಲ್ಲ ರೀತಿಯ ತನಿಖೆಯನ್ನು ಕೂಡ ಅವರು ಎದುರಿಸಿದ್ದಾರೆ. ತನಿಖಾ ಸಂಸ್ಥೆ ಯಾವ ಆ ಒಂದು ಕೇಸ್ ತನಿಖೆ ನಡೀತಾ ಇದೆಯಾ ಆ ತನಿಖೆಯಲ್ಲಿ ಇವರು ದೋಷಮುಕ್ತಿಯಾಗಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಏನು ಇವತ್ತು ಸುಮಾರು 180 ಕೋಟಿ ರೂಪಾಯಿ ಇವತ್ತು ಹಣ ಒಂದು ಖಾತೆ ನಮ್ಮ ಇಲಾಖೆ ಖಾತೆಯಿಂದ ಬೇರೆ ಅಕೌಂಟಿಗೆ ಹೋಗಿತ್ತ, ಎಲ್ಲ ಖಾತೆ ಕೂಡ ಆ ಎಲ್ಲ ಹಣ 99.5% ಆ ದುಡ್ಡು ಮತ್ತೆ ಸರ್ಕಾರಕ್ಕೆ ಇಲಾಖೆಗೆ ಮತ್ತೆ ರಿಟರ್ನ್ ಬಂದಿದೆ. ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅದನ್ನು ಕೂಡ ಕ್ರಮ ಕೂಡ ಇವತ್ತು ಆಗಿದೆ. ಯಾವುದಾದ್ರೂ ಒಂದು ಸರ್ಕಾರಕ್ಕೆ ವಂಚನೆ ಆದಂಥ ಪ್ರಕರಣದಲ್ಲಿ ಮತ್ತು ಇಂಥ ಇಲಾಖೆಯಿಂದ ಈ ರೀತಿಯಾದ ಅನಾಹುತದಲ್ಲಿ ಅಧಿಕಾರಿಗಳ ಮೇಲೆ ಇನ್ನಿತರ ಮೇಲೆ ಕ್ರಮ ಇವತ್ತು ಆಗಿದ್ದಲ್ಲದೆ ಆವಾಗ ದುಡ್ಡು ಇಷ್ಟು ರಿಕವರಿ ಮಾಡಿದ ಎಲ್ಲಿಯೂ ಕೂಡ ಇಲ್ಲ, ಎಲ್ಲಿಯೂ ಕೂಡ ರಿಕವರಿ ಆದ ಇತಿಹಾಸದಲ್ಲೇ ಬಹುಶಃ ಇರಲಿಕ್ಕಿಲ್ಲ. ಆದರೆ ಎಲ್ಲ ದುಡ್ಡು ಅದನ್ನು ಪತ್ತೆ ಹಚ್ಚಿ ಮತ್ತೆ ಅದನ್ನು ರಿಕವರ್ ಮಾಡಿ ಅಧಿಕಾರಿಗೆ ಮೇಲೆ ಇವತ್ತು ಕ್ರಮ ಕೈಗೊಂಡು ಇದ್ದರೆ ಅದು ಈ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಂತ್ರಿಯಾಗಿ ಜವಾಬ್ದಾರಿ ಇದ್ದ ಕಾರಣ ಅದಕ್ಕೆ ಅವರು ರಾಜೀನಾಮೆ ಅವತ್ತೇ ಕೊಟ್ಟಿದ್ದಾರಲ್ಲ. ದೋಷಮುಕ್ತರಾಗಿ ಬಂದ ನಂತರ ಅವರಿಗೆ ಎಲ್ಲ ಕಾನೂನು ರೀತಿಯ ವ್ಯಾಪ್ತಿ ನೋಡಿಕೊಂಡು ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಾಗ ಅನಗತ್ಯವಾಗಿ ಅಧಿವೇಶನ ನಡೆಸಲಿಕ್ಕೆ ಬಿಡದಿರುವುದು ಇದು ಒಂದು ಜನ ಮಾಡುವಂತಹ ವಂಚನೆ ಅಲ್ವಾ. ಅವ್ರಿಗೆ ಎಷ್ಟು ಬೇಕಾದ ರಾಜ್ಯಕ್ಕೆ ಮಾಡ್ಬೋದು, ಅವರಿಗೆ ಏನು ಬೇಕಾದರೂ ಹೇಳ್ಬೋದು. ಆದ ಕಾರಣ ಅದೇ ರೀತಿ ಇವತ್ತು ಮಂತ್ರಿಗಳು ಮಂತ್ರಿ ಆಗೋದು ಯಾವಾಗ? ಪಕ್ಷ ತೀರ್ಮಾನ ಮಾಡಿದ ತಕ್ಷಣ ಮಂತ್ರಿಗಳಾಗ್ತಾರ? ಕಾನೂನುಬದ್ಧವಾಗಿ ಎಲ್ಲ ಸರಿ ಉಂಟಾ, ಇವರನ್ನು ಮಾಡ್ಬೋದಾ, ಮಾಡದೇ ಇರ್ಬೋದಾ, ಇದೆಲ್ಲ ನೋಡಿಕೊಂಡೇ ಇವತ್ತು ಅವರಿಗೆ ಗವರ್ನರ್ ಅವರು ಪ್ರತಿಜ್ಞಾ ವಿಧಿ ಸ್ವೀಕಾರ ಕೊಡಿಸೋದು. ಯಾವಾಗ ಗವರ್ನರಿಂದ ಪ್ರತಿಜ್ಞಾ ವಿಧಿ ಸ್ವೀಕರಿಸ್ತಾರ ತದನಂತರ ಕೂತ್ಕೊಂಡು ಬುಕ್ಕಲ್ಲಿ ಸೈನ್ ಆಗ್ತಾರಲ್ಲ ಆವಾಗ ಅವರು ಅಧಿಕೃತವಾಗಿ ಮಂತ್ರಿ ಆಗ್ತಾರೆ. ಆಗದೆ ಗವರ್ನರ್ಗೆ ಈ ಲಿಸ್ಟ್ ಬಂದಾಗ ಕಾನೂನು ವ್ಯಾಪ್ತಿಯಲ್ಲಿ ಇಷ್ಟು ಸಮಸ್ಯೆ ಇದೆ, ಮಾಡಲೇಬಾರ್ದಿತ್ತು ಎಂಬ ವಿಚಾರ ಇದ್ದಿದ್ದಲ್ಲಿ ಗವರ್ನರ್ ಯಾಕೆ ಅವ್ರಿಗೆ ಒತ್ತು ಕೊಡ್ತಾರೆ? ಆಗ ಗವರ್ನರ್ ಅವ್ರಿಗೆ ಕಾನೂನು ಜ್ಞಾನವೇ ಅವ್ರಿಗೆ ಇಲ್ವಾ? ಅವ್ರು ಕೇಳಿಲ್ವಾ? ಅವ್ರಿಗೆ ಗೊತ್ತಿಲ್ವಾ? ಕಾನೂನು ತಂಡ ಇಲ್ವಾ? ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನದಲ್ಲಿ ಆ ವರ್ಗಕ್ಕೆ ಇವತ್ತು ಅವಕಾಶ ಇರುವಾಗ ಅದನ್ನೇ ಮುಂದಿಟ್ಟುಕೊಂಡು ಯಾಕೆ ಇವತ್ತು ಇಷ್ಟು ರಾಜ್ಯಕ್ಕೆ ಮಾಡ್ತಾರಂತೇಳಿ ಜನ ಇವತ್ತು ಅರ್ಥ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಇದು ಜನರಿಗೆ ಮಾಡುವಂಥ ವಂಚನೆ, ಜನರಿಗೆ ಮಾಡುವಂಥ ಸಾಮಾಜಿಕ ವಂಚನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಇದು ಹೇಳಿದ್ರೀಗ ಅವ್ರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ. ಈ ಕ್ಲೀನ್ ಚಿಟ್ ಕೊಟ್ಟರೆ ಇಡಿ ಅವರು ಮತ್ತೆ ಗವರ್ನರಿಗೆ ಬರೀತಾರೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಡಿ ಅಂತ ಹೇಳಿ. ನೋಡಿ, CBI ಅವರು ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಚಾರ್ಜ್ ತೆಗೊಳ್ಳುವಂಥ 2 ದಿವಸ ಮುಂಚೆ ಈ ಚಾರ್ಜ್ ಶೀಟನ್ನು ಇವತ್ತು ಆ ಒಂದು ನೋಟಿಸ್ ಜಾರಿ ಮಾಡಿ ಚಾರ್ಜ್ ಶೀಟ್ಗೆ ಪರ್ಮಿಷನ್ ಕೇಳ್ತಾರೆ. ಅಲ್ಲಿಯ ತನಕ 1.5 ವರ್ಷ ಏನು ಸುದ್ದಿಲ್ಲ. ಯಾಕೆಂತ ಹೇಳಿದರೆ ಬಹುತೇಕ ಅವರ ಆಲೋಚನೆಯಲ್ಲಿ ಇವರು ಮಂತ್ರಿ ಸ್ಥಾನಕ್ಕೆ ಬರ್ಬೋದು ಎಂಬ ಉದ್ದೇಶನೂ ಕೂಡ ಇರ್ಬೋದು, ಇಲ್ಲ ನಮ್ಗೆ ಗೊತ್ತಿಲ್ಲ.
ಅದೆಲ್ಲ ಕೂಡ ಸತ್ಯ ಅಂತ ಹೇಳಿಕ್ಕಾಗ್ತದಾ? ಅಲ್ಲಲ್ಲ, ನೀವೇನಂದ್ರಿ ಈಗ ಕ್ಲೀನ್ ಚಿಟ್ ಕೊಟ್ರೆ ಏನು, ನೀವು ಯು ನೋ ದ ಲೀಗಲ್ ಕ್ಲೀನ್ ಚಿಟ್ ಅಂತಂದ್ರೆ ಈಗೇನು ಆರೋಪ ಮುಕ್ತ ಅಂತ ಹೇಳಿ ಅಂದಾಗ ಆರೋಪ ಮುಕ್ತ ಆದಾಗ ವೇರ್ ಇಸ್ ದ ಕ್ವಶನ್ ಆಫ್ ಟೇಕಿಂಗ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್? ನೋಡಿ, ಒಂದು ಸಂಸ್ಥೆ ಯಾವ ಸಂಸ್ಥೆ ತನಿಖೆ ನಡೆಸ್ತಾ ಇದ್ದ ಆ ಸಂಸ್ಥೆ ಕ್ಲೀನ್ ಚಿಟ್ ಕೊಟ್ಟಿದೆ. ಅಲ್ಲ, ಕ್ಲೀನ್ ಚಿಟ್ ಕೊಟ್ಟೋದು ಯಾವಾಗ? ಆರೋಪ ಮುಕ್ತ ಆಗಬೇಕು. ಆರೋಪ ಮುಕ್ತ ಆಗಿಲ್ಲ ಇನ್ನು. ಚಾರ್ಜ್ ಶೀಟ್ ಅಲ್ಲ, ನಾನು ಹೇಳಿ ಕೇಳಿ, ಕರೆಕ್ಟ್ ಹೇಳಿ ಕೇಳಿ. ನೆಕ್ಸ್ಟ್ ಈಗ ಏನು ಚಾರ್ಜ್ ಶೀಟ್ ಹಾಕಿದ್ನಂತ ಒಂದು ವೇಳೆ ಅವರು ತಪ್ಪಿತಸ್ಥ ಅಂತ ಪ್ರೂವ್ ಆದ್ರೆ ಮತ್ತೆ ಅವರನ್ನ ಅರೆಸ್ಟ್ ಮಾಡೋದು, ಮತ್ತೆ ಅವರು ರಾಜೀನಾಮೆ ಕೊಡ್ತಾರೆ. ಇದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಗವರ್ಮೆಂಟ್ ಗೆ ಮುಜುಗರ ಅಂತ ಅನ್ಸೋದಿಲ್ಲ? ಅದಕ್ಕಿಂತ ಅಲ್ಲ, ಮುಜುಗರ ಅವ್ರಿಗೆ ಎದರಿಕೊಂಡು ಅವರು ಮಾಡ್ತಾರೆ, ಮುಜುಗರ ಮಾಡಿ ನಿರ್ದೋಷ ತಪ್ಪೇ ಇಲ್ಲದವನನ್ನು ಒಂದು ಇನ್ನೋಸೆಂಟನ್ನು ಯಾಕೆ ಬಲಿಪಶು ಮಾಡಬೇಕು? ಅವನು ಆ ಟೈಮಲ್ಲಿ ಕೊಡಲಿಲ್ವಾ 2 ವರ್ಷ? ನೀವು ಬೇರೆಯವರಿಗೆಲ್ಲ ಒಂದು ಕಾನೂನಾ, ನಾಗೇಂದ್ರನಿಗೆ ಇನ್ನೊಂದು ಕಾನೂನಾ? ನಿಮ್ಮ ಮುಖ್ಯಮಂತ್ರಿ ಯಾರು ಬೇಕಾದರೂ ಆಗ್ಬೋದಾ? CBI ಇರ್ಬೋದು, ಏನು ಬೇಕಿರ್ಬೋದು. ಅವ್ನು ಇನ್ನೊಂದು ಪಕ್ಷದಲ್ಲಿ CBI ಇದ್ದವ್ ನೀವು ಕರ್ಕೊಂಬಂದು ಇಲ್ಲಿ ಉಪಮುಖ್ಯಮಂತ್ರಿ ಮಾಡ್ತೀರಿ, ಅವನ ಜನ ಉಂಟಂತ ಹೇಳಿಕೊಂಡು ಅವನಿಗೆ 2 ದಿವಸದಲ್ಲಿ ಅವನು ಕೇಸ್ ಕ್ಲೋಸ್ ಮಾಡ್ತೀರಿ. ಅದೆಲ್ಲ ನಡೀತದ? ಅದು ಹೊರಗಡೆ ಮಾಡಿಯಪ್ಪ. ರಾಜಕೀಯ ಅಧಿವೇಶನ ಯಾಕೆ ನೀವು ಮಾಡಬೇಕು? ಅಧಿವೇಶನಕ್ಕೆ ಅಡ್ಡಿಪಡಿಸಬೇಕು ನೀವು? ನೀವು ಹೊರಗಡೆ ಏನ್ ಬೇಕಾದ್ರೆ ನೋಡಿಕೊಳ್ಳಿ. ಈಗ ಅವರಿದ್ದಾರೆ ಇಷ್ಟು ಕೋಟಿ ಇದಾಗಿದೆ ಅಂತೇಳಿ ಈಗ ಒಂದ್ಸರಿ ಪ್ರೂವ್ ಆಗಿದೆ. ಅವರು ನೀವು ಕ್ಲೀನ್ ಚಿಟ್ ಕೊಟ್ಟಿರ್ಬೋದು ಇನ್ನೊಂದು, ಆದರೆ ಇಷ್ಟು ಮಂದಿ ಶಾಸಕರಿರುವಾಗ ಅವರನ್ನೇ ಪುನಃ ಯಾಕೆ ಮಾಡಬೇಕು? ಬೇರೆ ಶಾಸಕರಿಲ್ವಾ? ನೋಡಿ, ಅವರು ಆಲ್ರೆಡಿ ಒಮ್ಮೆ ಇದ್ದು ಆ ಆರೋಪ ಬಂದಾಗ ತಕ್ಷಣ ರಾಜೀನಾಮೆ ಕೊಟ್ಟಿದ್ದಾರೆ. ಯಾವುದು ಕೆಲಸ ಯಾಕೆ ಮಾಡ್ಬೇಕು? ಅಲ್ಲ ನೋಡಿ, ಕೈ ಬಿಟ್ಟರು ಅಂತ ಹೇಳಿದ್ರೆ ಈಗ ಅವ್ನು ತಪ್ಪಿಲ್ಲದಿದ್ರೆ ಅವನು ಯಾಕೆ ನಾವು ಅವನಿಗೆ ಅಗತ್ಯತೆ ಪ್ರಶ್ನೆ ಅಲ್ಲ. ಅವರು ಮಂತ್ರಿ ಸ್ಥಾನದವರು ಇದ್ದರು, ಆರೋಪ ಬಂದರು, ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಏನು ನಮ್ಮ ರಾಜ್ಯದಲ್ಲಿ ತನಿಖೆ ನಡೆಸ್ತಿತ್ತ ಆ ತನಿಖೆ ಸಂಸ್ಥೆಯಲ್ಲಿ ದುಡ್ಡು ಕೂಡ ಬಂದಿದೆ, ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ಕೂಡ ಆಗಿದೆ, ಇವರ ಮೇಲೆ ಯಾವುದೇ ಪ್ರೂಫ್ ಇಲ್ಲ ಅಂತೇಳಿ ಅವ್ರು ತೀರ್ಮಾನ ಕೊಟ್ಟಿದ್ದಾರೆ. ಕೋರ್ಟಲ್ಲಿ ಬೇಲ್ ಕೊಡಿ ಕೊಟ್ಟಿದೆ, ಅದು ಆರ್ದಲ್ಲಿ ಕೊಟ್ಟಿದ್ದಾರೆ. ಈಗ CBI ತನಿಖೆ ನಡೆಸ್ತಾರೆ. CBI ತನಿಖೆ ನಡೆಸಿ ಅದು ಬರಲಿ, ತನಿಖೆ ರಿಸಲ್ಟ್ ಬರಲಿ. ತನಿಖೆ ನಡೆಸುವಾಗಲೇ ಅವ್ನಿಗೆ ಕೊಡಬಾರ್ದು. ಅದು ನಾಗೇಂದ್ರ ಯಾಕೆ ಮಾತ್ರ? ನೀವೆಲ್ಲ ರಾಜ್ಯ ಎಲ್ಲ ತೆಗೀರಿ ಹೊರಗಡೆ, ಎಲ್ಲರೂ ಕೊಟ್ಟು ರಾಜೀನಾಮೆ ಕೊಟ್ಟು BJP ಅವ್ರಿಗೂ ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ಲಿ. BJP ಅವರು ತನಿಖೆ ನಡೆಸುವವರು ಆಯ್ತಲ್ಲಿ. ಈಗ ನಿಮ್ಮ ಕಾಂಗ್ರೆಸ್ ನೀವನ್ನೋದು ಯಾರೇ ಆರೋಪ ಇದೆ ನಾವು ಮುಕ್ತ ಆಗೋ ತನಕ ನಾವು ಇದು ಮಾಡೋದಿಲ್ಲ ಅಂತ ಹಿಂದಿನಿಂದನೂ ಒಂದು ಸ್ಟ್ಯಾಂಡ್ ಇದೆ. ಇದಕ್ಕೆ ಯಾಕೆ ಚೇಂಜ್? ಈಗ ಚೇಂಜ್ ಇಲ್ಲ, ಅವ್ರು ಮುಕ್ತ ಆಗಿದಾರಲ್ಲ ಇಲ್ಲಿ. ಮುಕ್ತ ಅಲ್ಲ, ಮುಕ್ತ ಅಂಬೋದು ಇನ್ನೂ ಆಗಿಲ್ಲಲ್ಲ. ನೋಡಿ ಇವ್ರೆ, ನಾನು ಹೇಳಿದ್ದಕ್ಕೆ ಅದು ಕೋರ್ಟಿನ ಹೋಗ್ಬೇಕು, ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ, ಹೋಗಿ ಬನ್ನಿ ಅಂತ ಕೂಡ ಹೇಳಿದೆ. ಅದಕ್ಕೆ ಕೋರ್ಟ್ ಹೋಗ್ಬೇಕು, ಅದ್ರಲ್ಲಿ ಏನು ಪ್ರಾಬ್ಲಮ್? ಹೋಗ್ಬೇಕಲ್ಲ, ಅದು ಸಾಕು. ನೋಡಿ, ಏಕೆಂದ್ರೆ ಐ ಆಮ್ ಟೆಲ್ಲಿಂಗ್, ಆರೋಪ ಹೊರಿಸಿದ ತಕ್ಷಣವೇ ಅವನು ಮಂತ್ರಿ ಆಗಬಾರ್ದಂತೇಳಿ ಎಲ್ಲಿಯೂ ಕೂಡ ಇಲ್ಲ. ಅಂಥ ನಿಯಮ ನಿಮ್ಮಲ್ಲಿ ಎಲ್ಲಿ ಅದಿದ್ದರೆ ಈ ರಾಜ್ಯ ಮತ್ತು ದೇಶದಲ್ಲಿ ಯಾರೆಲ್ಲ CBI ಆರೋಪಿಗಳಾಗಿದ್ರೆ ಮಾಡೋದಿಲ್ಲ. ನಿಮ್ಮ ಪಕ್ಷದಲ್ಲಿ ನೀವೇನು ಆರೋಪ ಮುಕ್ತ ಆಗೋ ತನಕ ನೀವು ಇದು ಮಾಡ್ತಿದ್ದಿಲ್ಲ. ಈಗ ಇಲ್ಲೇ ಆರೋಪ ಮುಕ್ತ ಆಗಿದೆ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ CBI ಅವರಿಗೆ? ಏನು ಸುಪ್ರೀಂ ಕೋರ್ಟ್ ಹೇಳಿದೆ? ರಾಜ್ಯಕ್ಕೆ ಪಕ್ಷದವ್ರು ಮಾಡಿ ನೀವು CBI ನ್ಯಾಯಯುತವಾಗಿ ಕೆಲಸ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದ್ದಾರೆ. ಅದನ್ನ ನಾನು ಹೇಳ್ತೇನಲ್ಲ. ಮಿನಿಸ್ಟರ್ ಮೇಲೆ ನೀವು ಮತ್ತೆ ವಾಪಸ್ ತಗೊಂಡು ಬಂದು ಯಾವ ರೀತಿಯಿಂದ ಡಿಸ್ಪ್ಯಾಷನೇಟ್ ಎನ್ಕ್ವೈರಿ ಆಗುತ್ತೆ? ನೋಡಿ, ಆರೋಪ ಏನಾಗಿತ್ತ, ಏನು ತನಿಖೆ ಇವತ್ತು SIT ಅವ್ರು ಮಾಡಿದ್ರ ಅದರಲ್ಲಿ ಆರೋಪ ಮುಕ್ತವಾಗಿ ಕೊಟ್ಟಿದ್ದಾರೆ. ಆರೋಪ ಮುಕ್ತ ಕೊಟ್ಟ ಕಾರಣವೇ ಅವರು 2 ವರ್ಷ ಹೊರಗೆ ನಿಂತು ಈಗ ಬಂದಿದ್ದಾರೆ. ಇನ್ನು CBI ತನಿಖೆ, ಆ ತನಿಖೆ ಆಗುವಾಗ ನಾನು ಬರಬಾರ್ದು ಅಂತ ಹೇಳಿದರೆ ಇಡೀ ದೇಶ ಒಂದೇ ಕಾನೂನು ತಾನೆ. ನೀವು ನಿಮಗೆ ಬೇಕಾದ CBI ಇಲ್ಲ, ಅದಕ್ಕಿಂತ ದೊಡ್ಡ ಕೇಸ್ ಇದ್ದವನು ಇಲ್ಲಿ ತಂದು ನಿಂತು ಅವನಿಗೆ ಮಂತ್ರಿ ಸ್ಥಾನ ಕೊಡ್ತೀರಿ, ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೂಡ ಕೊಡ್ತೀರಿ. ಆವಾಗ ನಿಮ್ಗೆ ಏನು ಕೂಡ ಇಲ್ಲ. ಈ ಕಡೆ ನಿಂತಾಗ ಈ ರೀತಿ ಒಂದು ದೇಶದಲ್ಲಿ ಕಾನೂನು ತಾನೆಯಪ್ಪ. ಯಾರೆಲ್ಲ ಬಂದು ನೋಟಿಸ್ ಜಾರಿ ಮಾಡಿದ ತಕ್ಷಣ, ಯಾರೆಲ್ಲ ಪ್ರಾಸಿಕ್ಯೂಷನ್ ಕೇಳಿಸಿದ ತಕ್ಷಣ ಅವ್ರು ಯಾರು ಕೂಡ ಇವತ್ತು ಇಂಥ ಸ್ಥಾನದಲ್ಲಿ ಇರಬಾರ್ದು ಅಂತೇಳಿ ನಿಯಮ ತನ್ನಿ. ದೇಶ ಉದ್ದಾಗಲ್ಲ ತನ್ನಿ, ಅದು ಸಂವಿಧಾನದಲ್ಲಿದೆ, ಪ್ರಜಾಪ್ರಭುತ್ವದಲ್ಲಿದೆ. ಅದು ಪ್ರಜಾಪ್ರಭುತ್ವ ಸಂವಿಧಾನ ತನ್ನಿ. ನೀವು ಫಾಲೋ ಮಾಡ್ಕೊಂಡು ಬಂದಿದ್ದೀರಲ್ಲ ನಿಮ್ಮ ಪಾರ್ಟಿಯಲ್ಲಿ. ಫಾಲೋ ಮಾಡಬೇಕಾ? ಒಂದು ಟೈಮ್ ಫಾಲೋ ಮಾಡ್ತೇವೆ, ಒಂದು ಮಾಡೋದಿಲ್ಲ. ನಮಗೆ ಬಿಟ್ಟಂಥ ವಿಚಾರ ಅವರಿಗೆ ಯಾಕೆ ಇಲ್ಲ? ನೀವು ನಮ್ಮ ಹತ್ರ ಕೆಲವರು ಅವ್ರ ಹತ್ರ ಯಾಕೆ ಗೆಲ್ಲೋದಿಲ್ಲ? ನೀವು ಅದು ನಾವು ಕ್ಲೀನ್ ಅಂತ ತಾವು ಹೇಳಿದ್ರೆ ಅದಕ್ಕೊಂದು ಧನ್ಯವಾದಗಳು. ನಮ್ಮ ಪಕ್ಷ ಒಂದು ಸಂಸ್ಕೃತಿಯ ಪರಂಪರೆ ಅಂತ ತಾವು ಹೇಳಿದ್ದೀರಿ, ಅದು ಅದಕ್ಕೆ ನಾವು ಧನ್ಯವಾದ ಸಲ್ಲಿಸ್ತೇವೆ.
ಇದಕ್ಕೆ. ಆದರೆ ಅಲ್ಲಿ ಬಹುಶಃ ಇವತ್ತು ನೀವು ಹೇಳ್ದಾಗೆ ಅವರಷ್ಟು ನಾವು ವೈಲೇಷನ್ ಮಾಡಲಿಕ್ಕೆ ನಾವು ಹೋಗುವುದಿಲ್ಲ. ಈಗ ಆ ವಿಚಾರದಲ್ಲಿ ಈಗ ಪಾದಯಾತ್ರೆ ಮಾಡ್ತಾರೆ. ಅದು ಮಾಡಲಿ. ನಾನು ಹೇಳ್ದೇನಲ್ಲ, ರಾಜಕೀಯವಾಗಿ ಹೊರಗಡೆ ಜನರ ಮಧ್ಯದಲ್ಲಿ ಜನಾದೇಶಕ್ಕೆ ಹೋಗಿ ಪಾದಯಾತ್ರೆ ಏನು ಬೇಕಾದ್ರೂ ಮಾಡಲಿ, ಅವ್ರಿಗೆಲ್ಲ ಅವಕಾಶಗಳಿದೆ, ಏನು ಬೇಕಾದ್ರೂ ಹೇಳ್ಬೋದು. ವಿಧಾನಮಂಡಲ ಹೊರಗಡೆ ಜನರ ವಿಚಾರ ಬಗ್ಗೆ ಚರ್ಚೆ ಮಾಡಬೇಕು, ಸಮಸ್ಯೆ ಪರಿಹಾರ ಕಂಡುಕೊಂಡು ಅಲ್ಲಿ ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಯಾವಾಗ ಸ್ಪೀಕರಿಗೆ ನೋಟಿಸ್ ಕೊಟ್ಟು ಎದ್ದು ನಿಂತು ಇವರು ಹೇಳಿದಾಗೆ ಈ ರೀತಿ ಇದೆ, ಈ ರೀತಿ ಅವ್ರಿಗೆ ಆಗಲಿಲ್ಲ, ವಿಚಾರಗಳಿದೆ, ಅದನ್ನು ಹೇಳಿದಾಗ ಸರ್ಕಾರ ಯಾವುದು ಸತ್ಯ, ಯಾವುದು ವಿಚಾರ, ಯಾವುದು ಏನಂತ ಹೇಳಿ ಉತ್ತರ ಕೊಡ್ತದೆ, ಪರಸ್ಪರ ಚರ್ಚೆ ಆಗ್ತದೆ. ಇದರಲ್ಲಿ ಜನರಿಗೆ ಏನಂತ ವಿಚಾರ ತಿಳಿತದೆ, ಅದರ ನಂತರ ವಾಕೌಟ್ ಮಾಡ್ಬೋದು, ಗದ್ದಲ ಹೋಗೋದು ಮುಗಿತಲ್ಲಿ, ಬೇರೆ ಸಬ್ಜೆಕ್ಟ್ ತಗೊಳ್ಬೇಕಲ್ಲ. ಇದುವರೆಗೂ ನೋಟಿಸ್ ಕೊಟ್ಟು ಚರ್ಚೆಗೂ ಬರೋದಿಲ್ಲ, ನಾವು ಹೇಳಿದನ್ನು ಕೇಳಲಿ ಕೂಡ ತಯಾರಿಲ್ಲ, ಜನರ ಬಗ್ಗೆ ಚರ್ಚೆ ಮಾಡಲಿಕ್ಕೂ ಆಗುದಿಲ್ಲ. ಅಲ್ಲ, ನಾವು ಡೈಲಿ ರೆಡಿ ಇದ್ದೇವೆ ಅಂತ ಹೇಳ್ತೇವೆ. ಪರಮೇಶ್ವರ್ ಬಂದು ಸ್ಟೇಟ್ಮೆಂಟ್ ಕೊಟ್ಟು, ನಮ್ಮ ರೆವಿನ್ಯೂ ಮಿನಿಸ್ಟರ್ ಬಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟರು ಡೀಟೇಲ್ ಆಗಿ. ನೆಕ್ಸ್ಟ್ ಡೇ ಅವರು ನೋಟಿಸ್ ಕೊಡೋದಿಲ್ಲ. ಅಲ್ಲಿ ಆಯ್ತು, ಹೊರಗೆ ಹಾಕಿದ್ರೆ ಹೇಳ್ತಾರೆ, ನಮ್ಮನ್ನೆಲ್ಲ ಹೊರಗೆ ಹಾಕಿದ್ರು ಅಂತ ಹೇಳ್ತಾರೆ. ಅದನ್ನು ಹೇಳಬೇಕಲ್ಲ, ಅದನ್ನು ಹೇಳಿ ಜನರಿಗೆ. ನಮಗೆ ನಾಗೇಂದ್ರ ಸಬ್ಜೆಕ್ಟ್ ಅಲ್ಲ, ಪಾರ್ಲಿಮೆಂಟಲ್ಲಿ ನಮಗೆ ಈ ರೀತಿ ಮಕ್ಕಳಿಗೆ ಹೊಡೆದಕ್ಕೆ, ಮಕ್ಕಳನ್ನು ಮೂರು ಸಲ ಇವತ್ತು ಪೇಪರ್ ಲೀಕ್ ಮಾಡಿ ಇವತ್ತು ಅವ್ರ ಸಂಕಷ್ಟಕ್ಕಾಗಿ 20 ಜನ ಸುಸೈಡ್ ಮಾಡಿಕೊಂಡು ಅವ್ರಿಗೆ ನಾವು ಏನು ಪರಿಹಾರ ಕೊಡದಿದ್ದಕ್ಕೆ, ಮತ್ತು ಅಲ್ಲಿ ಸ್ಟ್ರೈಕ್ ಮಾಡಿದಾಗ ಮಕ್ಕಳಿಗೆ ಲಾಠಿ ಇದೆಲ್ಲ ಹೊಡೆದುಕೊಂಡು ಹಿಂಸೆ ಮಾಡಿದ್ದಕ್ಕೆ, ಆ ಕೋಪದಿಂದ ಪಾರ್ಲಿಮೆಂಟಲ್ಲಿ ಏನು ಆಗ್ತದ ಅದನ್ನು ಇಲ್ಲಿ ಮುಗಿಸ್ತೇವೆ ಅಂತ ಹೇಳಿ. ಅದನ್ನು ಕೂಡ ಹೇಳೋದಿಲ್ಲಲ್ಲ ನೀವು ನಾಗೇಂದ್ರನ ಯಾಕೆ ಮುಟ್ಟಿಗೆ, ಅದನ್ನು ಹೇಳ್ಬೇಕು. ಯಾವುದು ಅಲ್ಲ, ನಾವು ಅದನ್ನು ನೀವು ಹೇಳಿ ಅಲ್ಲ, ಅದನ್ನು ಅವ್ರು ಹೇಳಿ BJPಯವರು. ನಾವು ನಾಗೇಂದ್ರ ಸಬ್ಜೆಕ್ಟ್ ಅಲ್ಲ, ನಾಗೇಂದ್ರ ನಮಗೊಂದು ಫೇಸ್ ಮಾತ್ರ. ಕಾರಣ ಪಾರ್ಲಿಮೆಂಟಲ್ಲಿ ಮಾಡ್ತಾಯಿದ್ರು ಮಕ್ಕಳಿಗೆ ಹೊಡೆದಕ್ಕೆ ಮತ್ತು ಮಕ್ಕಳಿಗೆ ಒಂದು ಸುಸೈಡ್ ಮಾಡೋದಕ್ಕೆ ಚರ್ಚೆ ನಡೀತಾ ಇದ್ದಾರೆ ರಾಹುಲ್ ಗಾಂಧಿಯವರ ಪರವಾಗಿ. ಅಲ್ಲಿ ನಾವು ಮುಂದಕ್ಕಾಗಿದ್ದು ಬಿಡಲಿಲ್ಲ, ಅದಕ್ಕೆ ಹೇಳಿ ಅಂತ ಹೇಳಿ, ಅಷ್ಟಾದರೂ ಹೇಳಿ. ಅದು ನನಗೆ ನಾನು ಹೇಳ್ತೇನೆ, ನಾನು ಅಲ್ಲಿತ್ತಂದ್ರೆ ಹೇಳಿ ಅಲ್ಲ, ಅದನ್ನು ಕೂಡ ಹೇಳೋದಿಲ್ಲ ಅಲ್ಲ. ಅಲ್ಲಿ ಪಾರ್ಲಿಮೆಂಟ್ ಎಲ್ಲಿ ಆಗಿದೆ, ಅದಕ್ಕೆ ನಾವು ಇಲ್ಲಿ ಮಾಡ್ತೇವೆ ಜನರಿಗೆ ಹೇಳಿ. ನಾವು ನಾಗೇಂದ್ರ ಅದು ಸುಮ್ಮನೆ ನಾವು ಅವ್ರ ಎದುರು ಮಾತ್ರ ಇಟ್ಟದ್ದು, ಕಾರಣ ಮಾತ್ರ ಇಟ್ಟದ್ದು. ನಮ್ಮ ನಿಜವಾದ ಉದ್ದೇಶ ಪಾರ್ಲಿಮೆಂಟಲ್ಲಿ ಯಾವ ರೀತಿ ಆಗಿದೆ ಅದಕ್ಕೆ ನಾವು ಇಲ್ಲಿ ಮಾಡ್ತೇವೆ ಅಂತ, ಅದನ್ನು ಕೂಡ ಜನರಿಗೆ ಹೇಳಿ ಅಲ್ಲ.